ಶಿಕ್ಷೆ ನನ್ನ ಮದುವೆ ಚಂದ್ರ ಅಂತ ಮಾತನಾಡಿ ಹೋದ. ಅವನ ಕುರಿತಾಗಿ ಎಷ್ಟೆಲ್ಲ ನಂಬಿಕೆಗಳನ್ನು ಎಷ್ಟೆಲ್ಲ ಆಸೆಗಳನ್ನು ನಾನು ಕಟ್ಟಿಕೊಂಡೆ. ಎಲ್ಲ ನುಚ್ಚುನೂರಾಗಿ ಹೋಯ್ತಲ್ಲ. ಯಾರ ಕುರಿತಾಗಿ ಅತಿಯಾದಂತ ವಿಶ್ವಾಸ ನಂಬಿಕೆಗಳನ್ನು ಇಡಬಾರ್ದು ಅಂತ ಹೇಳುವ ಇದಕ್ಕಾಗಿ ಅಲ್ವಾ? ಅವ ಹೇಳಿದ್ದಲ್ಲ ನಾನು ಹೇಳಿಸಿಕೊಂಡೆ. ಒಳ್ಳೆಯವರ ಒಡನಾಟ ಮಾಡಿದ್ರೆ ಮಾತ್ರ ನನ್ನ ಬದುಕಿನಲ್ಲಿ ಒಳಿತಾಗುವುದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಇಂಥ ದುಷ್ಟನ ಸಹವಾಸ ಮಾಡಿ ಸದಾಕಾಲ ಇನ್ನೊಬ್ಬರ ಕುರಿತಾಗಿ ಕೇಳಲು ಬಯಸುವಂತ ಯಾವ ವ್ಯಕ್ತಿಯಾಗಿರಲಿ ಅವನ ಬದುಕಂತ ಹೇಳಿ ಮಧ್ಯದಲ್ಲಿ ದುರಂತದಲ್ಲಿ ಮುಕ್ತಾಯವಾಗಿ ಹೋಗ್ತದೆ. ಹಾಗೆಯೇ ಆಯಿತು ನನ್ನ ಬದುಕು, ಹಾಗೆ ಆಯಿತು. ನಾನು ಮಾಡಿರುವಂತಹ ಪಾಪ ಕರ್ಮಗಳನ್ನು ತೊಳೆಯುವುದಕ್ಕಾಗಿ ನಾನು ಮಾಡಿದ ಪಾಪಕ್ಕೆ ಆ ದೇವರು ಕೊಟ್ಟಂತ ಶಿಕ್ಷೆ ಅನ್ನೋದು ಮತ್ತಿನ್ನೇನು. ಈಗಾಗಲೇ ನಾವು ಮಾಡಿದಂತಹ ಪಾಪ ಕರ್ಮಗಳು ತೊಳೆಯುವುದಕ್ಕಾಗಿ ಬೇರೆ ಜನ್ಮದಲ್ಲಿ ನಾವು ಮಾನವರಾಗಿ ಹುಟ್ಟಬೇಕಂತ ಅಗತ್ಯವಿಲ್ಲ. ಎಲ್ಲವನ್ನೂ ಈ ಜನ್ಮದಲ್ಲಿ ತೊಯ್ದು ಹೋಗಬೇಕು. ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯ್ತು. ಅದು ನನ್ನ ಬದುಕಿಗೆ ಆ ದೇವರು ಎಂತ ಸದಾವಕಾಶವನ್ನು ಕೊಟ್ಟಿದ್ದನಲ್ಲ. ಸರಪಂಚರ ಹಿರಿಯ ಮಗನ ಕೇಳಿದ್ದ, ಬಾಮಾಲಿನಿ ನಾನು ಮದುವೆ ಆಗ್ತೇನೆ, ನಿನಗೊಂದು ಬಾಳು ಕೊಡ್ತೇನೆ ಅಂತ ಹೇಳಿದಾಗ ಅವನ ಆಸೆಯಂತೆ ನಾನು ಅವನು ಮದುವೆಯಾಗಿ ಹೋಗದಿದ್ರೆ ಇಷ್ಟು ಹೊತ್ತಿಗೆ ಮಹಾರಾಣಿಯಾಗಿ ಬದುಕುವುದಕ್ಕೆ ನನಗೊಂದು ಅವಕಾಶ ಸಿಕ್ಕಿತ್ತಲ್ಲ. ನನ್ನ ಕೈಗೆ ಬಂದಂತ ಅವಕಾಶವನ್ನು ನಾನು ಕೈ ಚೆಲ್ಲಿ ಬಿಟ್ಟೆ. ಯಾರಿಗಾಗಿ? ಈ ಮದನ ಚಂದ್ರನಿಗಾಗಿ. ಈಗ ಅವನೇ ನನ್ನ ತಿರಸ್ಕಾರ ಮಾಡಿಬಿಟ್ಟ. ಮಾಲಿನಿ ಎನ್ನುವುದಾಗಿ ಚಂದದ ಹೆಸರನ್ನಿಟ್ಟು ಇದರ ಅರ್ಥವೇನು? ಇವಳೊಬ್ಬಳು ಮಾನವತಿ, ಇವಳೊಬ್ಬಳು ಶೀಲವತಿ ಎನ್ನುವುದಾಗಿ. ನಾನು ಮಾನವತಿಯಾಗಿ ಉಳಿಯದೆ ಹೋದೆ. ಈ ಮದನ ಚಂದ್ರ ರೂಪಾತಿಶಯಕ್ಕೆ ಮಾರು ಹೋದಂತ ನಾನು ನನ್ನ ಮಾನವನ್ನು ನನ್ನ ಕೈಯಾರಿ ಇಂದಿಗೆ ಮಾರಾಟ. ಅಯ್ಯೋ, ನನ್ನ ಹೆಂತನಕ್ಕೆ ಧಿಕ್ಕಾರವಿಲ್ಲ. ನಾನು ಏನು ಮಾಡುವುದಾಯ್ತು